ಓಡಾಡ್ತೀರಿ ಎಲ್ಲರಿಗೂ ಡೇಂಜರ್ ಅಲ್ವಾ? ಅಕ್ಕಪಕ್ಕದಲ್ಲಿ ಜನ ಇರ್ತಾರೆ, ಬ್ಲಾಸ್ಟ್ ಆದ್ರೆ ನಿಮಗೆ ಗೊತ್ತು ಎಷ್ಟೋ ಕಡೆ ಎಷ್ಟೋ ಅನಾಹುತಗಳಾಗಿ ಆ ಕಡೆ ಈ ಕಡೆ ಎಲ್ಲ ಪ್ರಾಣಗಳು ಹೇಳಾಗ್ತಾ ಇರ್ತದೆ ಅಂತ. ಸೊ ಈ ತರದ್ದೆಲ್ಲ ಆಗಬಾರ್ದು ಅಂತ ನಿಮ್ಗೆ ಅನ್ಸಲ್ವಾ? ಏನಾಗಿತ್ತು ಅಂತ ಏನಾದ್ರು ಒಂದು ಮಾಹಿತಿ ಏನೋ ನಿಮ್ಗೆ ಇದೆಯಾ? ಟ್ರಕ್ ಅವ್ರಿಗೆ ಏನಾಯ್ತು, ಏನು ಉದ್ದೇಶಕ್ಕೆ ಈ ತರ ಬಂತು? ಅದು ಬ್ರೇಕ್ ಫೇಲ್ಯೂರ್ ಆಗಿದೆ ಅಂತ. ಆ ಟ್ರಕ್ ಅವ್ರಿಗೆ ಏನಾದ್ರು ಗಾಯ ಆಯ್ತಾ? ಅವರು ಆಸ್ಪತ್ರೆಗೆ ಹೋಗಿದಾರಾ? ಓಕೆ, ಪೊಲೀಸ್ ಅವ್ರು ಬಂದು ಏನೋ ತನಿಖೆ ಮಾಡಿದ್ರ? ಪ್ರಾಥಮಿಕ ತನಿಖೆ ಮಾಡಿದ್ರ? ಪೆಟ್ರೋಲ್ ಸ್ಟೇಷನ್ ಹೆಸರು ಏನಿದು? ನಯಾರ. ಓಕೆ, ಬಟ್ ಅದ್ರ ಜೊತೆಗೆ ಇನ್ನೊಂದಿರುತ್ತಲ್ಲ, ಓಂಕಾರ್ ಫ್ಯೂಲ್ ಸ್ಟೇಷನ್. ನೋಡಿದ್ರ ವೀಕ್ಷಕರೇ, ಓಂಕಾರ್ ಫ್ಯೂಲ್ ಸ್ಟೇಷನ್ ನಯಾರ್ ಅವರ ಫ್ರಾಂಚೈಸಿ ತಗೊಂಡಿದ್ದಾರೆ. ಇಲ್ಲಿ ಟರ್ನಿಂಗ್ ಗಳೇ ಬಹಳ ಕಷ್ಟ ಇದೆ. ಈ ಟರ್ನಿಂಗ್ ಗಳಲ್ಲಿ ಎಂಟ್ರಿ ಎಕ್ಸಿಟ್ ಆಗೋದಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ಬಸ್ಗಳು ಬರೋದು ಕೂಡ ನಾವು ಬಸ್ಗಳಿಗೆ ಹಾಕ್ತಿರಲ್ವಾ ನೀವು ಪೆಟ್ರೋಲ್ ಡೀಸೆಲ್ ಹಾಕ್ತಿರಲ್ಲ, ಟರ್ನ್ ಆಗ್ಬೇಕಂದ್ರೆ ಇಷ್ಟು ದೂರ, ಇಷ್ಟು ಡಿಸ್ಟೆನ್ಸ್, ಇಷ್ಟು ಜಾಗ ಇರಬೇಕು ಅಂತ ಹೇಳ್ತಾರೆ. ಬಸ್ ಎಂಟ್ರಿ ಆಗಿ ಬಸ್ ಟರ್ನ್ ಆಗಿ ಹೋಗ್ಬೇಕು. ಸೊ ದುಡ್ಡಿಗೆ ಆಸೆ ಪಟ್ಬಿಟ್ಟು ಎಲ್ಲಾಂದ್ರೆ ಅಲ್ಲಿ ಪೆಟ್ರೋಲ್ ಬಂಕ್ಗಳು, ಎಲ್ಲಾಂದ್ರೆ ಅಲ್ಲಿ ಗಾಡಿಗಳನ್ನ ಪಾರ್ಕ್ ಮಾಡ್ಕೊಂಡ್ರೆ ನೋಡಿ ಈ ತರ ಅನಾಹುತಗಳಾಗ್ತವೆ. ನಮ್ಮ ಉದ್ದೇಶ ಇಷ್ಟೇ, ಯಾರಿಗೂ ಕೂಡ ತೊಂದರೆ ಆಗಬಾರ್ದು. ಇನ್ನು ಮುಂದೆ ಯಾರಾದ್ರೂ ಸುರಕ್ಷತಾ ಕ್ರಮಗಳನ್ನು ವಹಿಸಿಕೊಂಡು ಇಂಥ ಅಪಗಳನ್ನು ತಪ್ಪಿಸಿ